ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವತ್ತು ರಾಯರಿಗೆ ಗುರುವಾರ ಮತ್ತು ವರ್ಧಂತಿ ದಿನದ ಸೇವೆ ಆಗಿತ್ತು. ಒಂದು ವಾರದಿಂದ ಹೂವೆಲ್ಲ ಎತ್ತದಾಗೆ ಗಿಡದಲ್ಲಿ ಹಾಗೇ ಬಿಟ್ಟಿದ್ದೆ, ಪೂಜೆ ಮಾಡಲೇಬೇಕು ಅಂತ. ಪೂಜೆ ಎಲ್ಲ ಆಯಿತು. ಯಾವ ರೀತಿಯಾಗಿ ಪೂಜೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಈಗ. ಮಂಗಳವಾರ ರಾಯರ ವರ್ಧಂತಿ ಇತ್ತು ಅಂತಂದರೆ ರಾಯರ ಹುಟ್ಟಿದ ಹಬ್ಬ ಇತ್ತು. ಅವತ್ತು ಆಚರಣೆ ಮಾಡೋದಕ್ಕಾಗಲಿಲ್ಲ. ಎಲ್ಲರೂ ಪೂಜೆ ಮಾಡಿ ಸ್ಟೇಟಸ್ ಹಾಕಿರೋರು. ನನಗೇನೋ ಒಂಥರ ಬೇಜಾರಾಗ್ತಾಯಿತ್ತು, ನಾನು ರಾಯರ ಪೂಜೆ ಮಾಡಿಲ್ವಲ್ಲ, ರಾಯರಿಗೆ ಅಲಂಕಾರ ಮಾಡಿ ಪೂಜೆ ಎಲ್ಲ ಮಾಡಿ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ, ಅದನ್ನೇನು ಮಾಡಿಲ್ವಲ್ಲ ಅಂತ. ಹಾಗಾಗಿ ಇವತ್ತು 2 ದಿನ ಲೇಟಾಗಿ ಗುರುವಾರ ಮಾಡ್ತಾಯಿದ್ದೀನಿ. ಗುರುವಾರದ ಜೊತೆಗೆ ರಾಯರ ವರ್ಧಂತಿ ದಿನದ ಸೇವೆ ಆಗಿತ್ತು. ಯಾವ ರೀತಿಯಾಗಿ ಪೂಜೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡೆ ಅಂತ ಒಂದು ಸಲ ಹೇಳ್ಬಿಡ್ತೀನಿ. ನೆಲ ಒರೆಸುವಾಗ ನೀರಿಗೆ ಗಂಜಲ ಹಾಕಿ ನೆಲ ಒರೆಸಿದ್ದೀನಿ. ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ಪಾತ್ರೆ ತೊಳ್ಕೊಂಡು ಆಚೆ ಕೆಲಸ ಏನಿತ್ತು ರಂಗೋಲಿ ಹಾಕೋದು ಎಲ್ಲದೂ ಕೆಲಸ ಮುಗಿಸ್ಕೊಂಡು ನಂತರ ಫ್ರೆಶ್ ಅಪ್ ಆಗಿ ಬಂದು ದೇವ್ರ ಮನೆ ತೊಳ್ಕೊಂಡು ದೇವ್ರ ಪಾತ್ರೆ ತೊಳ್ಕೊಂಡು ಹೂವೆಲ್ಲ ಎತ್ತಿ ಹೂವು ಕಟ್ಟಿಟ್ಟು ಕೆಲಸ ಎಲ್ಲ ಆಯಿತು. ಇವಾಗ ಪೂಜೆ ಮಾಡುವಂತಹ ಸಮಯ. ಇಷ್ಟು ಮಾಡೋದಕ್ಕೇ ಬೆಳಗ್ಗೆಯಿಂದ ಸಂಜೆವರೆಗೂ ಟೈಮ್ ತೊಗೊಂಡಿದ್ದೀನಿ. ರಾಯರ ಫೋಟೋ ಒರೆಸೋದಕ್ಕೆ ಒಂದು ಬೌಲಿಗೆ ನೀರು ಹಾಕ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಮಡಿ ಬಟ್ಟೆಯಿಂದ ರಾಯರ ಫೋಟೋವನ್ನು ಒರೆಸ್ಕೊಳ್ತೀನಿ. ನಂತರ ಗಂಧ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು. ಗಂಧ ಇಟ್ಟರೆ ಅದು ಪೂರ್ತಿ ಡ್ರೈ ಆಗೋವರೆಗೂ ಕಾಯಬೇಕು. ಇಲ್ಲ ಅಂತಂದರೆ ಹೂವಿನ ಅಲಂಕಾರ ಮಾಡುವಾಗ ಗಂಧ ಆ ಕಡೆ ಈ ಕಡೆ ಆಗುತ್ತೆ. ಹಾಗಾಗಿ ನಾನು ಹೂವಿನ ಅಲಂಕಾರ ಎಲ್ಲ ಮಾಡಿ ಆದಮೇಲೆ ಪೂಜೆ ಮಾಡ್ತೀನಲ್ಲ, ಆವಾಗ ನಾನು ರಾಯರಿಗೆ ಗಂಧವನ್ನು ಇಡ್ತೀನಿ. ಇದೊಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಾನು ಎಷ್ಟಾಗುತ್ತೆ ಅಷ್ಟೊಂದು ನನ್ನ ಕೈಲಿ ಎಲ್ಲದೂ ಸರಿಯಾಗೇ ಮಾಡಬೇಕು ಅಂತ ಅಂದ್ಕೊಂಡು ಸರಿಯಾಗಿ ಮಾಡ್ತೀನಿ. ಗೊತ್ತಿಲ್ಲದೆ ಏನಾದ್ರೂ ತಪ್ಪಾಗಿದ್ದರೆ ರಾಯರ ಹತ್ರ ಮುಂಚೆಲೆ ಕೇಳ್ಬಿಡ್ತೀನಿ, ರಾಯರೇ ಗೊತ್ತಿಲ್ಲದೆ ಏನಾದರೂ ನನ್ನಿಂದ ತಪ್ಪಾಗಿದ್ದರೆ ದಯಮಾಡಿ ಕ್ಷಮಿಸಿ ಅಂತ ರಾಯರ ಹತ್ರ ಕೇಳಿಕೊಂಡು ಪೂಜೆಯನ್ನು ಶುರು ಮಾಡ್ತೀನಿ. ನಾನು ಅಂದ್ಕೊಳ್ಳೋದು ಇಷ್ಟೇ, ಯಾವುದೇ ತಪ್ಪುಗಳನ್ನು ಮಾಡದೆ ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡಿದರೆ ದೇವ್ರು ಖಂಡಿತವಾಗಿಯೂ ಒಳ್ಳೇದು ಮಾಡ್ತಾರೆ ಅಂತ. ಹಾಗಂತ ಹೇಗೆ ಬೇಕಾಗೂ ಕೂಡ ಪೂಜೆ ಮಾಡೋದಿಲ್ಲ. ಎಷ್ಟು ಸರಿಯಾಗಿ ಮಾಡೋದಕ್ಕೆ ಆಗುತ್ತೋ ಅಷ್ಟು ಸರಿಯಾಗಿ ಮಾಡ್ತೀನಿ. ಹೂವಿನ ಅಲಂಕಾರ ಮಾಡೋದಕ್ಕಿಂತ ಮುಂಚೆ ಹೂವಿಗೆಲ್ಲ ಫಸ್ಟು ನೀರು ಹಾಕಿ ಹೂವು ಮುಡಿಸ್ಬೇಕು ಅಂತ ಹೇಳ್ತಾರೆ. ಅಂದರೆ ಹೇಗಿರುತ್ತೆ ಹಾಗೇ ಮುಡಿಸ್ಬಾರ್ದು ಅಂತ. ಈ ಥರ ಸಣ್ಣ ಪುಟ್ಟ ಪ್ರತಿಯೊಂದೂ ಸರಿಯಾಗೇ ಮಾಡಬೇಕು. ಮಡಿ ನೀರು ಇಟ್ಕೊಂಡು ಅವತ್ತೇ ಪೂಜೆ ಮಾಡಬೇಕು. ಅವಾಗ ಇಟ್ಕೊಂಡಿರೋ ನೀರಿನಿಂದನೇ ರಾಯರ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಬೇಕು. ಈ ಥರ ನನ್ನ ಕೈಲಿ ಎಷ್ಟು ಮಾಡೋದಕ್ಕಾಗುತ್ತೆ, ಎಷ್ಟು ನೆನಪಿಟ್ಕೊಂಡು ಎಲ್ಲದನ್ನು ಮಾಡಿರ್ತೀನಿ. ಏನಾದರೂ ಗೊತ್ತಿಲ್ಲದೆ ತಪ್ಪಾಗಿದ್ದರೆ ರಾಯರೇ ಕ್ಷಮಿಸಿ ಅಂತ ಕೇಳಿಕೊಂಡು ಪೂಜೆಯನ್ನು ಮಾಡೋದು. ಗಂಧ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಪೂಜೆ ಮಾಡುವಾಗ ಗಂಧ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ನಾನು ಕೆಲವರು ಫೋಟೋಕ್ಕೆ ರಾಯರ ಫೋಟೋಕ್ಕೆ ವಿಗ್ರಹಕ್ಕಾಗಿರ್ಬೋದು ಕುಂಕುಮ ಇಟ್ಟಿರ್ತಾರೆ. ನಾನು ತುಂಬ ಜನ ನೋಡಿದ್ದೀನಿ ಫೋಟೋಗಳಲ್ಲೆಲ್ಲ ಸ್ಟೇಟಸ್ ಹಾಕಿರ್ತಾರಲ್ಲ, ಅವಾಗೆಲ್ಲ ರಾಯರ ಫೋಟೋಕ್ಕೆ ಕುಂಕುಮ ಇಡ್ತಾರೆ. ಆ ಥರ ಇಡಬಾರ್ದು. ರಾಯರು ಯತಿಗಳಾಗಿರೋದ್ರಿಂದ ಅವರಿಗೆ ಗಂಧವನ್ನು ಮಾತ್ರ ಇಡಬೇಕು, ಕುಂಕುಮ ಇಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಕೂಡ ಕುಂಕುಮ ಯಾವತ್ತೂ ಇಟ್ಟಿಲ್ಲ. ಗಂಧವನ್ನು ಇಟ್ಟು ಪೂಜೆಯನ್ನು ಶುರು ಮಾಡ್ತೀನಿ. ಒಳ್ಳೆ ಮನಸ್ಸಿನಿಂದ ನಿಮಗೆ ಏನು ಬೇಕು ಕೇಳಿಕೊಂಡು ನೀವು ಪೂಜೆಯನ್ನು ಮಾಡಿ. ನೀವು ಪೂಜೆಗೆ ಬಂದಿದ್ದೀರಾ ರಾಯರೇ ಅಂತ ಕೇಳಿದ ತಕ್ಷಣ ರಾಯರು ಹೂವು ಕೊಡ್ತಾರೆ. ನಾನು ಬಲಭಾಗದಲ್ಲಿ ಕೊಡಿ, ಎಡಭಾಗದಲ್ಲಿ ಕೊಡಿ ಅಂತ ನಾನು ಖಂಡಿತ ಕೇಳೋದಿಲ್ಲ. ಈ ಪ್ರಶ್ನೆಗೆ ಕೆಲವೊಂದು ಡೌಟ್ ಇರ್ತಾವಲ್ಲ, ಅಂಥದ್ದನ್ನು ಮಾತ್ರ ಕೇಳ್ತೀನಿ. ನಿಮ್ಮಿಂದ ಉತ್ತರ ಬೇಕು ರಾಯರೇ, ನೀವು ಬಂದಿದ್ದೀರಾ ಯಾವ ಭಾಗದಿಂದನಾದ್ರೂ ಕೊಡಿ ರಾಯರೇ ಅಂತಲೇ ಕೇಳೋದು. ರಾಯರು ತುಳಸಿ ಮತ್ತು ಹೂವು ಎರಡನ್ನೂ ಕೊಟ್ಟರು ನಂಗೆ ತುಂಬಾ ಖುಷಿ ಆಯಿತು. ನನಗೆ ರಾಯರಿಗೆ ಹೇಳ್ಬೇಕು ಅಂತಂದರೆ, ನಾನು ರಾಯರ ಪೂಜೆ ಮಾಡೋದಕ್ಕೆ ಶುರು ಮಾಡಿದಾಗಿಂದನೂ ಕೂಡ ನನಗೆ ಒಳ್ಳೆಯದೇ ಆಗ್ತಾಯಿದೆ. ಖಂಡಿತವಾಗಿಯೂ ಯಾವುದೂ ಒಂದು ದಿನಕ್ಕೆ ಸರಿ ಹೋಗೋದೇ ಇಲ್ಲ. ಎಕ್ಸಾಂಪಲ್ ಹೇಳೋದಾದರೆ, ಯಾವುದೇ ಗಿಡ ಹಾಕಿದ ತಕ್ಷಣ ದೊಡ್ಡ ಮರ ಆಗಿ 1 ದಿನ 2 ದಿನ 1 ವಾರದಲ್ಲಿ ಬೆಳೆಯೋದಿಲ್ಲ. ಅದೇ ರೀತಿಯಾಗಿ ಯಾವುದೇ ಸಮಸ್ಯೆ ಆಗಿರ್ಬೋದು, ನೀವು ಪೂಜೆ ಮಾಡಿದ ತಕ್ಷಣ ಪರಿಹಾರ ಸಿಗಬೇಕು ಅಂತ ಆಗೋದಿಲ್ಲ. ನೀವು ಮನಸ್ಸಿಂದ ಪೂಜೆ ಮಾಡಿ ಖಂಡಿತವಾಗಿಯೂ ಯಾವ ಸಮಯಕ್ಕೆ ಏನಾಗಬೇಕು ಅದು ಖಂಡಿತವಾಗಿಯೂ ಆಗುತ್ತೆ. ನನಗೂ ಪೂಜೆ ಮಾಡಿ ಸ್ವಲ್ಪ ದಿನ ಏನೂ ಬದಲಾವಣೆ ಕಾಣಿಸಿರಲಿಲ್ಲ. ಆದರೆ ಬದಲಾವಣೆ ತಂದೇ ತರ್ತಾರೆ. ನಂಬಿದವರನ್ನು ಯಾವತ್ತೂ ರಾಯರು ಕೈ ಬಿಡೋದಿಲ್ಲ. ಅವರಿಗೆ ಏನು ಬೇಕೋ, ನೀವೇನು ಕೇಳ್ಕೊಂಡಿರ್ತೀರ ಅದಕ್ಕಿಂತಲೂ ಬೆಟರ್ ಆಗಿರುವುದನ್ನೇ ನಿಮಗೆ ಕೊಟ್ಟೇ ಕೊಡ್ತಾರೆ. ನನಗೆ ಯಾವಾಗಲೂ ನೆನಪಾಗೋ ಲೈನು ಅಂತಂದರೆ, ಮಂತ್ರಾಲಯದಲ್ಲಿ ಹಾಕಿದ್ದಾರೆ, ರಾಯರ ಬಳಿ ಹೋಗಿ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಲ್ವಂತೆ, ಸಮಸ್ಯೆಗಳ ಬಳಿ ಹೋಗಿ ಹೇಳ್ಬೇಕಂತೆ ನನ್ನ ಹತ್ರ ರಾಯರಿದ್ದಾರೆ ಅಂತ. ಅಷ್ಟು ಶಕ್ತಿ ಇದೆ, ಅಷ್ಟು ಪವರ್ಫುಲ್. ಒಳ್ಳೆಯದನ್ನು ಮಾಡಿಯೇ ಮಾಡ್ತಾರೆ. ಹಾಗೆ ಇನ್ನೊಂದು ಮಾತು ಏನು ಅಂತಂದರೆ, ಬರಡು ಭೂಮಿಯನ್ನೇ ಮಂತ್ರಾಲಯ ಮಾಡಿರುವಂತಹ ಮಹಾಪ್ರಭುಗಳು ರಾಯರು. ಅಂಥದ್ರಲ್ಲಿ ನಮ್ಮ ಲೈಫನ್ನು ಬರಡಾಗೋದಕ್ಕೆ ಬಿಡ್ತಾರಾ ಅಂತ. ಇವೆರಡು ಲೈನ್ಸ್ ಇದ್ದಾವೆ, ನನಗೆ ತುಂಬಾ ಇನ್ಸ್ಪೈರ್ ಮಾಡಿದ್ದಾವೆ. ಹಾಗೆ ನನಗೆ ತುಂಬ ಬೇಜಾರಾದಾಗ ಅಥವಾ ಏನಾದ್ರೂ ವೀಕ್ ಅಂತ ಫೀಲ್ ಆದಾಗ ನಂಗೆ ಇವೆರಡು ಲೈನ್ ಪಟ್ಟು ನೆನಪಾಗುತ್ತೆ. ನನ್ನ ಲೈಫಿಗೆ ಬಂದಮೇಲೆ ತುಂಬ ಚೇಂಜಸ್ ಕಾಣಿಸ್ತಾ ಇದೆ. ನನಗೆ ತುಂಬಾ ಒಳ್ಳೇದು ಮಾಡಿದ್ದಾರೆ. ಥ್ಯಾಂಕ್ ಯು ರಾಯರೇ.
ರಾಯರ ನೈವೇದ್ಯಕ್ಕೆ ನಾನು ಕಡಲೆಬೇಳೆ ಹೂರ್ಣ ಮಾಡಿದ್ದೆ. ಅದನ್ನು ಹಾಗೇನೆ ನೈವೇದ್ಯಕ್ಕೆ ಇಡಬಾರ್ದಂತೆ, ಅದ್ರ ಮೇಲೆ ಒಂದು ತುಳಸಿ ಇಟ್ಟು ನೈವೇದ್ಯಕ್ಕೆ ಇಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ತುಳಸಿ ಇಟ್ಟು ನೈವೇದ್ಯಕ್ಕಿಟ್ಟೆ. ನಾನು ಸಣ್ಣದ್ರಿಂದನೂ ಪೂಜೆ ಮಾಡಿದ್ದೀನಿ. ನಂಗೆ ದೇವ್ರ ಮೇಲೆ ತುಂಬಾ ಭಕ್ತಿ ಇದೆ. ವಾರ ಮಾಡೋದಾಗಿರ್ಬೋದು, ಧನುರ್ಮಾಸ ಮಾಡೋದಾಗಿರ್ಬೋದು, ಈ ಥರ ಪೂಜೆ ಎಲ್ಲ ಮಾಡಿದ್ದೀನಿ. ಆದರೆ ಇಷ್ಟು ಕಟ್ಟುನಿಟ್ಟಾಗಿ ಪೂಜೆ ಮಾಡಲೇಬೇಕು ಅಂತ, ಹೂವಿನ ಅಲಂಕಾರ ಈ ಥರನೇ ಇರಬೇಕು, ಇಷ್ಟೇ ಹೂವಲ್ಲಿ ಪೂಜೆ ಮಾಡಬೇಕು, ಇದೇ ಥರ ನೀಟಾಗಿರಬೇಕು, ಇಷ್ಟೊಂದು ನಿಯಮವಾಗಿ ನಾನು ಖಂಡಿತವಾಗಿಯೂ ಸಣ್ಣದ್ರಿಂದ ಪೂಜೆ ಮಾಡಿಲ್ಲ. ಅದೇನೋ ಗೊತ್ತಿಲ್ಲ, ನಾನು ಇವಾಗ ಹಿಂಸೆಯಿಂದ ಖಂಡಿತವಾಗಿಯೂ ಮಾಡ್ತಾಯಿಲ್ಲ. ನನ್ನ ಮನಸ್ಸಿನಿಂದ ಮಾಡಲೇಬೇಕು ಅಂತ ಖುಷಿಯಿಂದ ಮಾಡ್ತಾಯಿದ್ದೀನಿ. ಯಾವಾಗಿಂದ ರಾಯರ ಫೋಟೋ ತೊಗೊಂಡು ಬಂದೆ ಆವಾಗಿಂದ 7 ವಾರಗಳ ವ್ರತ, ಏಕಾದಶಿ ಆಚರಣೆ, ನಾಮಲೇಖನ ಬರೆಯೋದಾಗಿರ್ಬೋದು, ಲಕ್ಷದೊಂದು ಸಾರಿ ಶ್ರೀ ರಾಘವೇಂದ್ರ ಅಂತ ನಾಮಲೇಖನ ಬರೆದಿದ್ದೀನಿ. ತುಂಬ ವ್ರತಗಳನ್ನು ಮಾಡಿದ್ದೀನಿ. ತುಂಬ ಶ್ರದ್ಧೆಯಿಂದ ವಾರ ಮಾಡ್ತೀನಿ, ಪೂಜೆ ಮಾಡ್ತೀನಿ. ಏನೋ ಗೊತ್ತಿಲ್ಲ, ರಾಯರು ನನ್ನ ಲೈಫಿಗೆ ಬಂದಮೇಲೆ ತುಂಬ ಬದಲಾವಣೆ ಕಾಣಿಸ್ತಾ ಇದೆ. ನನಗೆ ಖುಷಿ ಕೊಟ್ಟಿದ್ದಾರೆ, ನೆಮ್ಮದಿ ಕೊಟ್ಟಿದ್ದಾರೆ, ಸಂತೋಷ ಕೊಟ್ಟಿದ್ದಾರೆ, ಆರೋಗ್ಯ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ನಾನು ಎಲ್ಲ ದೇವರನ್ನು ಪೂಜೆ ಮಾಡ್ತೀನಿ, ಇಲ್ಲ ಅಂತಲ್ಲ. ಆದರೆ ರಾಯರನ್ನು ತುಂಬ ನಂಬಿದ್ದೀನಿ, ತುಂಬ ಹಚ್ಕೊಂಡಿದ್ದೀನಿ. ಗುರುವಾರ ಬಂತು ಅಂದರೆ ನನಗೇನೋ ಒಂಥರ ಹಬ್ಬದ ಥರ ಫೀಲ್ ಆಗುತ್ತೆ. ಇಷ್ಟೊಂದೆಲ್ಲ ಬದಲಾವಣೆ ತಂದಿರೋದು ನನ್ನ ರಾಯರು. ಮಾತಾಡ್ತಾ ಹೋಗಿದ್ರೆ ಮುಗಿಯೋದೇ ಇಲ್ಲ. ಇವತ್ತಿನ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು.